ನೀವು ಸೈಟ್ ಅಥವಾ ಮನೆ ಹೊಂದಿದ್ದೀರಾ? ಖಾತಾ ಮಾಡಿಸಲು ಬಿಬಿಎಂಪಿ ಅಥವಾ ಪಾಲಿಕೆ ಕಚೇರಿಗಳ ಮುಂದೆ ಸಾಲು ನಿಂತು ಸುಸ್ತಾಗಿದ್ದೀರಾ? ಹಾಗಿದ್ದರೆ ನಿಮಗೊಂದು ಸಿಹಿ ಸುದ್ದಿ. ಇನ್ಮುಂದೆ ನೀವು ಮಧ್ಯವರ್ತಿಗಳ ಹಿಂದೆ ಬೀಳುವ ಅಗತ್ಯವಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಸ್ತಿ ಮಾಲೀಕರಿಗಾಗಿ ಇ-ಆಸ್ತಿ ಎಂಬ ಹೊಸ ಕ್ರಾಂತಿಕಾರಿ ಪೋರ್ಟಲ್ಗೆ ಚಾಲನೆ ನೀಡಿದ್ದಾರೆ. ಈ ಹೊಸ ವ್ಯವಸ್ಥೆಯಿಂದ ಕೇವಲ 10 ನಿಮಿಷಗಳಲ್ಲಿ ನಿಮ್ಮ ಮನೆಯಲ್ಲೇ ಕುಳಿತು ಇ-ಖಾತಾ ಪಡೆಯಬಹುದು. ಅದು ಹೇಗೆ? ಇಲ್ಲಿದೆ ಕಂಪ್ಲೀಟ್ ಗೈಡ್. ಮಧ್ಯವರ್ತಿಗಳ ಕಾಟಕ್ಕೆ ಬ್ರೇಕ್. ಏನಿದು ನಮ್ಮ ಸ್ವಸ್ತು ಯೋಜನೆ? ನಗರ ಪ್ರದೇಶಗಳಲ್ಲಿ ಆಸ್ತಿ ಹೊಂದಿರುವವರಿಗೆ ಇ-ಖಾತಾ ಮಾಡಿಸುವುದು ದೊಡ್ಡ ತಲೆನೋವಾಗಿತ್ತು. ಇದನ್ನು ತಪ್ಪಿಸಲು ಸರ್ಕಾರ ನಮ್ಮ ಸ್ವಸ್ತು ಯೋಜನೆಯಡಿ ಆನ್ಲೈನ್ ಮೂಲಕ ಇ-ಖಾತಾ ವಿತರಣೆ ಆರಂಭಿಸಿದೆ. ಸುವರ್ಣಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇದಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ. ವೆಬ್ಸೈಟ್ ಲಿಂಕ್ www.isasti.karnataka.gov.in. ಈ ಪೋರ್ಟಲ್ನಲ್ಲಿ ಈಗಾಗಲೇ ರಾಜ್ಯದ 45 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳ ಕರಡು ದಾಖಲೆಗಳನ್ನು ಅಪ್ಲೋಡ್ ಮಾಡಲಾಗಿದೆ. ನಿಮ್ಮ ಆಸ್ತಿ ವಿವರಣೆ ಸರಿಯಾಗಿದ್ದರೆ ಮನೆಯಲ್ಲೇ ಕುಳಿತು ಒರಿಜಿನಲ್ ಇ-ಖಾತಾ ಪಡೆಯಬಹುದು. ಇ-ಖಾತಾ ಡೌನ್ಲೋಡ್ ಮಾಡುವುದು ಹೇಗೆ? ಹಂತ ಹಂತದ ಮಾಹಿತಿ. ನಿಮ್ಮ ಮೊಬೈಲ್ ಮೂಲಕವೇ ಈ ಸರಳ ಹಂತವನ್ನು ಅನುಸರಿಸಿ. ಲಾಗಿನ್ ಆಗಿ ಮೊದಲು ಪೋರ್ಟಲ್ಗೆ ಭೇಟಿ ನೀಡಿ. ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಒಟಿಪಿ ಪರಿಶೀಲನೆ. ನಿಮ್ಮ ಮೊಬೈಲ್ ನಂಬರ್ ನಮೂದಿಸಿ ಬರುವ ಒಟಿಪಿಯನ್ನು ಎಂಟರ್ ಮಾಡಿ. ಸ್ಥಳ ಆಯ್ಕೆ ಮಾಡಿ. ನಿಮ್ಮ ಆಸ್ತಿ ಇರುವ ಜಿಲ್ಲೆ ಮತ್ತು ನಗರಸಭೆ ಅಥವಾ ಪಾಲಿಕೆಯನ್ನು ಸರಿಯಾಗಿ ಆಯ್ಕೆ ಮಾಡಿ. ಡೌನ್ಲೋಡ್. ನಿಮ್ಮ ಆಸ್ತಿ ವಿವರಗಳನ್ನು ಪರಿಶೀಲಿಸಿ. ನಿಗದಿಪಡಿಸಿದ ಶುಲ್ಕ ಪಾವತಿಸಿದರೆ ತಕ್ಷಣವೇ ಇ-ಖಾತಾ ಸರ್ಟಿಫಿಕೇಟ್ ನಿಮ್ಮ ಮೊಬೈಲ್ಗೆ ಸಿಗಲಿದೆ. ಈ ದಾಖಲೆಗಳು ನಿಮ್ಮ ಬಳಿ ಇರಲಿ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮುನ್ನ ಈ ಕೆಳಗಿನ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ಳಿ. ಆಧಾರ್ ಕಾರ್ಡ್ ಮತ್ತು ಮಾಲೀಕರ ಫೋಟೋ, ಆಸ್ತಿ ನೋಂದಣಿ ಪತ್ರ, ವಿದ್ಯುತ್ ಬಿಲ್, ಆಸ್ತಿ ತೆರಿಗೆ ರಸೀದಿ. ಇ-ಖಾತಾ ಯಾಕೆ ಮುಖ್ಯ? ಕೇವಲ ದಾಖಲೆಗಾಗಿ ಮಾತ್ರವಲ್ಲ. ಈ ಕೆಳಗಿನ ಕೆಲಸಗಳಲ್ಲಿ ಇ-ಖಾತಾ ಕಡ್ಡಾಯ. ಆಸ್ತಿ ಮಾರಾಟ ಮಾಡಲು ಅಥವಾ ಹೊಸದಾಗಿ ಖರೀದಿಸಲು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಲೋನ್ ಪಡೆಯಲು, ಮನೆ ಕಟ್ಟಲು ಪ್ಲಾನ್ ಅಪ್ರೂವಲ್ ಅಥವಾ ಪರವಾನಗಿ ಪಡೆಯಲು, ನಿಮ್ಮ ಆಸ್ತಿ ಬೇರೆಯವರ ಪಾಲಾಗದಂತೆ ವಂಚನೆ ತಡೆಯಲು. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.